ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಬಗ್ಗೆ ಹಲವಾರು ಮಾಹಿತಿ ಕೊಡ್ತಾ ಬರ್ತಾ ಇದ್ದೀನಿ. ಈಗ ಇನ್ನೊಂದು ಕೂಡ ಓರಲ್ ಆರ್ಡ್ರು ಹೈಕೋರ್ಟಿಂದ ರಿಲೀಸ್ ಆಗಿದೆ. ಈ ಓರಲ್ ಆರ್ಡ್ರ್ ಅಂತಂದರೆ, ಈ ಕೆಲವು ಗೆಸ್ಟ್ ಲೆಕ್ಚರರ್ಸು ಏನು ಮಾಡಿದ್ದಾರೆ ಅಂತಂದರೆ, ನಾವು MPhil ಮಾಡಿದ್ದೀವಿ, ಈ MPhilಗೆ ನಮಗೆ ನೀವು ಎಲಿಜಿಬಿಲಿಟಿ ಕೊಡಿ ಅಂಥೇಳಿ ಕೆಲವರು ಕೋರ್ಟ್ ಮೊರೆ ಹೋಗಿ ಕೋರ್ಟಿಂದ ಅವರು ಓರಲ್ ಆರ್ಡ್ರನ್ನ ತೊಗೊಂಡ್ಬಂದಿದ್ದಾರೆ. ಆ ಓರಲ್ ಆರ್ಡ್ರಲ್ಲಿ ಇಷ್ಟು ಹೆಸರಿದ್ದಾವೆ ಸ್ನೇಹಿತರೆ, 43 ಜನ ಗೆಸ್ಟ್ ಫ್ಯಾಕಲ್ಟೀಸು. ಇಷ್ಟು ಜನಕ್ಕೂ ಕೂಡ ಈಗ ಶಿಕ್ಷಣ ಇಲಾಖೆ ಏನು ಮಾಡಬೇಕು ಅಂತಂದರೆ 8 ಅವರ್ಸ್ ವರ್ಕ್ ಲೋಡನ್ನ ಕ್ರಿಯೇಟ್ ಮಾಡಿ ಕೊಡಬೇಕು. ಅಂದರೆ ಇರ್ತಕ್ಕಂಥ ವರ್ಕ್ ಲೋಡಲ್ಲಿ 8 ಅವರ್ಸು ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ಆರ್ಡರ್ ಆಗಿದೆ. ಇದೇ ಥರ ನೀವು ಕೂಡ ಕೆಲವರು ಕೆಲಸ ಕಳ್ಕೊಂಡಿರೋರು ಪ್ರಯತ್ನ ಪಟ್ಟರೆ ಸಿಗುತ್ತೆ ಸ್ನೇಹಿತರೆ. ಅವರು ಬೇಗ ಕೋರ್ಟಲ್ಲಿ ಮನವಿಯನ್ನು ಸಲ್ಲಿಸಿ ಏನು ಮಾಡಿದ್ದಾರೆ ಅಂತಂದರೆ, ಕೋರ್ಟಿಂದನೇ ಒಂದು ಆರ್ಡರ್ ತೊಗೊಂಬಂದಿದ್ದಾರೆ. ನಮ್ಮ ಒಂದು ಬದುಕು ಬೀದಿ ಪಾಲಾಗುತ್ತೆ, ನಮಗೂ ಕೆಲಸ ಬೇಕು ಅಂತೇಳಿ ಕೋರ್ಟ್ ಮೊರೆ ಹೋಗಿ ಅಲ್ಲಿಂದ ಒಂದು ಆರ್ಡರ್ ತೊಗೊಂಬಂದಿದ್ದಾರೆ. ಈ ಆರ್ಡ್ರನ್ನ ಬೇಸಾಗಿಟ್ಕೊಂಡು DC ರವರು ಏನು ಮಾಡ್ತಾರೆ, ಇವರು ಕೂಡ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು 8 ಅವರ್ಸು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮಗೂ ಯಾರು ಮಿಸ್ ಮಾಡ್ಕೊಂಡಿರ್ತೀರ ಕೆಲಸ, ಅವರು ಈ ಒಂದು ಮೆಥಡ್ನ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಕೆಲಸ ಗ್ಯಾರಂಟಿ. MPhil ಆಗಿರಬೇಕು. ಓಕೆ, ನೋಡಿ, ಇವ್ರದ್ದು PhDನೂ ಇಲ್ಲ, ನೆಟು ಸ್ಲೆಟ್ಟು ಇಲ್ಲ, ಎಕ್ಸ್ಪೀರಿಯನ್ಸ್ ಇದೆ. ನೋಡಿ, 67ರಿಂದ ಸ್ಟಾರ್ಟ್ ಆಗುತ್ತೆ ನಂಬರು, ಅವ್ರದ್ದು ಮೆರಿಟ್ ರ್ಯಾಂಕಿಂಗು. ಸೊ ಅಷ್ಟು ಪಾಯಿಂಟ್ಸ್ ಇದೆ ಅವ್ರಿಗೆ. ಸೊ ಅವ್ರೇನು ಮಾಡಿದ್ದಾರೆ, ಕೋರ್ಟ್ಗೆ ಹೋಗಿ ಒಂದು ಆರ್ಡ್ರನ್ನ ಪಾಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದೊಂದು ವಿಷಯ. ಆದರೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮೂಗಿಗೆ ಬೆಣ್ಣೆಯನ್ನು ಸವರುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಒಂದು DC. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಏನಪ್ಪ ಅಂತಂದರೆ, ಅತಿಥಿ ಉಪನ್ಯಾಸಕರ ಪರವಾಗಿ ಇವರೇನು ಮಾಡಿದ್ದಾರೆ, DC ರವರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಏನಂತೇಳಿ ನಾನೆಲ್ಲ ಓದೋಕ್ಕೋಗಲ್ಲ, ಜಸ್ಟ್ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಏನಂತ ಅಂತಂದರೆ, ಈಗಾಗಲೇ ನಮಗೆ ಕೌನ್ಸ್ಲಿಂಗ್ಗೆ ಅನೌನ್ಸ್ ಮಾಡಿರ್ತಕ್ಕಂಥ ಲಿಸ್ಟು ಬಿಟ್ಟು ಯಾರ್ಯಾರು ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಅಂದರೆ ಸುಮಾರು 5,000 ಚಿಲ್ಲರೆ ಜನ ಮನೆಗೆ ಹೋಗ್ತಾರಲ್ವ, ಅವ್ರ ಪರವಾಗಿ ಇವ್ರೇನು ಮಾಡಿದ್ದಾರೆ, ಕೋರ್ಟ್ಗೆ ನಾವು ಕೇಸ್ ಹಾಕಿದ್ದೀವಿ, ಅವ್ರಿಗೆ ಕೆಲಸ ಸಿಗಲಿ ಅಂತ, ಕೋರ್ಟು ಅವ್ರ ಪರವಾಗಿ ತೀರ್ಪು ಕೊಡಲಿ ಅಂತ ಇವರು ಬೆಣ್ಣೆ ಸವರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದೆಷ್ಟಾಗುತ್ತೋ ಆಗಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ MC ಸುಧಾಕರ್ ಅವರು ಆರ್ಡರ್ ಮಾಡಿದಾರಂತೆ, ಅವ್ರಿಗೆ ಅವ್ರ ಪರವಾಗಿ ನೀವು ಒಂದು ಪಿಟಿಷನ್ ಹಾಕಿ ಮೇಲ್ಮನವಿ ಸಲ್ಲಿಸಿದ್ಮೇಲೆ ಅವ್ರ ಪರವಾಗಿ ಏನು ಕೋರ್ಟ್ ಆರ್ಡರ್ ಕೊಡುತ್ತೆ ನೋಡೋಣ ಅಂತೇಳಿ ಒಂದು ಕೇಸ್ ಫೈಲ್ ಮಾಡಿ ಕಳಿಸಿ ಕೋರ್ಟ್ಗೆ ಅಂತೇಳಿ ಅದೊಂದು ಇನ್ಫಾರ್ಮೇಷನ್. ಏನೇನು ನಡೀತಾ ಇದೆ ಅಂತ ಗೊತ್ತಾಗ್ಬೇಕು ನಿಮಗೆ. ಇದನ್ನು ಓದ್ಕೊಂಬಿಡಿ, ನಾನೇನು ಹೇಳೋಕ್ಕೆ ಹೋಗಲ್ಲ, ಜಸ್ಟು ಸುಮ್ಮನೆ ಒಂದು ಸ್ಮಾಲಾಗಿ ಹೇಳ್ಬಿಡ್ತೀನಿ ಅಷ್ಟೆ. ಸೊ ಈ ಥರ ಅವರು ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾರ್ಯಾರಿಗೆ ನೆಟ್ಟು ಸ್ಲೆಟ್ಟು ಇಲ್ಲ, ಎಕ್ಸ್ಪೀರಿಯನ್ಸ್ ಮಾತ್ರ ಫುಲ್ಲು ಇರುತ್ತೆ, ಮತ್ತು ಯಾರು 5,000 ಚಿಲ್ಲರೆ ಮನೆಗೆ ಹೋಗ್ತಾ ಇದ್ದಾರೆ ಗೆಸ್ಟ್ ಫ್ಯಾಕಲ್ಟೀಸು, ಅವ್ರ ಪರವಾಗಿ ಒಂದು ಪಿಟಿಷನ್ ಹಾಕಿ ಅಂತ ಅದೊಂದು ಇನ್ಫಾರ್ಮೇಷನ್. ಅದಾದಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಇದೆ. ಇದು ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಒಂದು ಮಾಹಿತಿ ಹಂಚ್ಕೊಳ್ಳಿ. ವೆಬ್ಸೈಟ್ನಲ್ಲಿ CET ಪಠ್ಯಕ್ರಮ ಪ್ರಕಟಿಸಿದ KEA, ಅಂದರೆ CET ನಡೆಸ್ತಾ ಇದ್ದಾರಲ್ವಾ, ಸೊ ಆ ಒಂದು CETಗೆ ಇವರು ಸಿಲೆಬಸ್ನ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಅದು ಇತಿಹಾಸದಲ್ಲೇ ಇರಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದನ್ನು ನೀವು ಈ ಒಂದು ಇನ್ಫಾರ್ಮೇಷನ್ನ ಓದ್ಕೊಂಡು ನೀವು ಹೇಳಬೇಕು ಸ್ನೇಹಿತರೆ. ಓಕೆನಾ, ನಾನು ಹೆಚ್ಚು ಓದಕ್ಕೆ ಹೋಗಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಷನ್ನ ನೋಡಿಕೊಂಡು ಈ ಥರ ಒಂದು ಇನ್ಫಾರ್ಮೇಷನ್ ಬಂದಿದೆ ಅಂತ ನಿಮ್ಮ ಸ್ನೇಹಿತರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ. ಓಕೆ, ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರಂತೆ. ಕಳೆದ ವರ್ಷ CET ಪ್ರಶ್ನೆ ಪತ್ರಿಕೆಯಲ್ಲಿ 50 ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆ ಹೊರತಾಗಿ ಕೇಳಲಾಗಿತ್ತು. ಹೌದು, ಅದೊಂದು ಇಶ್ಯೂ ಆಗಿತ್ತು.
ಔಟ್ ಆಫ್ ಸಿಲೆಬಸ್ ಕ್ವಶನ್ಸನ್ನ ಕೇಳಿದ್ರು ಅಂತೇಳಿ ಅದೊಂದು ಇಶ್ಯೂ ಆಗಿತ್ತು. ಸೊ ಆ ರೀತಿ ಈ ಥರ ಈ ಸಲ ಆ ರೀತಿ ಆಗಲ್ಲ. ಸೊ ನಾವೇನು ಪ್ರಕಟಿಸಿರ್ತೀವಿ ಪಠ್ಯಕ್ರಮ ಏನು ಪ್ರಕಟಣೆ ಮಾಡಿರ್ತೀವಿ ಅದರಲ್ಲೇ ನಾವು ಕೊಡ್ತೀವಿ, ಬೇರೆ ಕೊಡಲ್ಲ ಅಂತೇಳಿ ಹೇಳಿದ್ದಾರೆ. ಅದೊಂದು ಇನ್ಫಾರ್ಮೇಷನ್ನು. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಇದೆ, ಏನಪ್ಪ ಅಂತಂದರೆ ನಾವೊಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ವಿ ಕಾಮರ್ಸ್ ಅವ್ರಿಗೆ. ಓವರಾಲ್ ಸ್ಟೇಟ್ ಕರ್ನಾಟಕ ಕಾಮರ್ಸ್ ಗ್ರ್ಯಾಜುಯೇಟ್ಸು, ಪೋಸ್ಟ್ ಗ್ರ್ಯಾಜುಯೇಟ್ಸು, ನೆಟ್ಟು ಸ್ಲೆಟ್ಟು ಯಾರ್ಯಾರು ಮಾಡ್ಕೊಂಡು ಒಂದು ಕಂಪ್ಲೀಟ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅವರು ಯಾರ್ಯಾರು ಇದ್ದಾರೋ ಅವರು ಕಾಮರ್ಸ್ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿದ್ವಿ. ಆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಆ ಗ್ರೂಪ್ಗೆ ಜಾಯಿನ್ ಆಗ್ಕೊಳ್ಳಿ ಸ್ನೇಹಿತರೆ. ಏನಕ್ಕೆ ಕೆಲಸ ಇಲ್ವಾ ಸರ್ ನಿಮ್ಮ ಮಾಡೋಕ್ಕೆ, ಗ್ರೂಪ್ ಏನಕ್ಕೆ ಮಾಡಿದ್ದೀರಾ ಅಂತ ಕೇಳಬೇಡಿ. ಅಲ್ಲಿ ನಮ್ಮ ಕಷ್ಟ ಸುಖಗಳನ್ನ ಮಾತಾಡ್ಕೊಳ್ತಕ್ಕಂಥ ಕೆಲಸ ಅಲ್ಲಾಗುತ್ತೆ. ಅಂದರೆ ಕೆಲವ್ರಿಗೆ ಡೌಟ್ಸ್ ಇರುತ್ತೆ, ರಿಲೇಟೆಡ್ ಎಜುಕೇಷನ್ ಇರ್ಬೋದು, ಕೆಸೆಟ್ಟು ನೆಟ್ಟು ಇದ್ರ ಬಗ್ಗೆ ಡೌಟ್ಸ್ ಇರ್ಬೋದು. ಕೆಲವೊಂದು ಕಾಮರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ಅಲ್ಲಿ ಹಾಕ್ತೀನಿ. ಮತ್ತು ನಾನು ಕೂಡ ರಿಪ್ಲೈ ಮಾಡ್ತೀನಿ. ನಿಮ್ಮ ಡೌಟ್ಸ್ ಏನಾದರೂ ಅಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಕಾಮರ್ಸ್ ಅವ್ರು ಮಾತ್ರ ಬಂದು ಜಾಯ್ನ್ ಆಗಿ, ಬೇರೆ ಸಬ್ಜೆಕ್ಟ್ ಅವ್ರಿಗೆ ಬೇರೆ ಗ್ರೂಪ್ ಮಾಡ್ತೀನಿ. ಅದರದ್ದೇ ಆದ ಒಂದು ಎಕ್ಸ್ಪರ್ಟ್ಸು ಕ್ರಿಯೇಟ್ ಮಾಡ್ತಾರೆ ಗ್ರೂಪು. ಬಟ್ ಇಲ್ಲಿ ಕಾಮರ್ಸ್ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಆದ್ದರಿಂದ ನಾನು ಕಾಮರ್ಸ್ದೇ ಕರ್ನಾಟಕ ಕಾಮರ್ಸ್ ಹಬ್ ಅಂತೇಳಿ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀನಿ. ಆ ಗ್ರೂಪಲ್ಲಿ ತಾವು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ. ಆ ಟೆಲಿಗ್ರಾಮ್ ಲಿಂಕಲ್ಲಿ ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು, ಎಲ್ಲ ಸಬ್ಜೆಕ್ಟ್ಸ್ ಅವರು ಕೂಡ ಜಾಯ್ನ್ ಆಗ್ಬೋದು ಆ ಟೆಲಿಗ್ರಾಮ್ ಗ್ರೂಪಲ್ಲಿ. ನಾಟ್ ಇವನ್ ಕೆಸೆಟ್ಟು ನೆಟ್ಟು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವರು ಎಲ್ಲ ಗ್ರೂಪಲ್ಲಿದ್ದಾರೆ. ರಿಲೆವೆಂಟ್ ಇನ್ಫಾರ್ಮೇಷನ್ಸ್ ನಾನು ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ, ಅಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಒಂದು ಇನ್ಫಾರ್ಮೇಷನ್ನು, ಸಹಾಯಧನಕ್ಕೆ ಅರ್ಜಿ ಆಹ್ವಾನ. ನಾನು ಪೇಪರಲ್ಲಿ ನೋಡಿದೆ ಇವತ್ತು ಬೆಳಗ್ಗೆ ಬಂದಿದ್ದು ಪೇಪರಲ್ಲಿ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಇದು ಯೂಸ್ ಆಗ್ಬೋದು ಅಂತ ಹಾಕ್ತೆ ನಾನು. ಸಹಾಯಧನಕ್ಕೆ ಅರ್ಜಿ ಆಹ್ವಾನ ಮಾಡಿದೆ. ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಂದರೆ ST ಮೋಸ್ಟ್ಲಿ ಇದು. ಓಕೆ, ಸೊ ಈ ಥರ NGO ಸಂಸ್ಥೆಗಳು ಏನಾದ್ರು ಇಟ್ಕೊಂಡಿದ್ರೆ ಅವರು ಅಂಥವರು ಅಪ್ಲೈ ಮಾಡ್ಕೋಬೋದು. ಸಹಾಯಧನ ಕೇಳಿ ಅವರು ತಗೋಬೋದು. ರಿಲೇಟೆಡ್ ಶಿಕ್ಷಣ, ಆರೋಗ್ಯ ಮತ್ತು ಜೀವನೋಪಾಯ ಕಲ್ಯಾಣಕ್ಕಾಗಿ ಶ್ರಮಿಸುವ ಕೆಲವೊಂದು NGOಗಳು, ಆ ಸಂಸ್ಥೆಗಳು ಬೇಕಾದರೆ ಆನ್ಲೈನ್ ಅಪ್ಲೈ ಮಾಡಿ. ಫೆಬ್ರವರಿ 15 ಒಳಗಡೆ ಕೊಟ್ಟಿದ್ದಾರೆ ಡೇಟು. ಅದರೊಳಗಡೆ ತಾವು ಅಪ್ಲೈ ಮಾಡಿಕೊಂಡು ಸಬ್ಸಿಡಿ ಸಹಾಯಧನವನ್ನು ನೀವು ಅಪೇಕ್ಷೆ ಮಾಡ್ಬೋದು. ನಿಮಗೆ ಸ್ಯಾಂಕ್ಷನ್ ಮಾಡ್ತಾರೆ. ಫೋನ್ ನಂಬರ್ ಕೂಡ ಇದೆ ಇಲ್ಲಿ, 080 ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಈ ನಂಬರ್ಗೆ ನೀವು ಕಾಲ್ ಮಾಡಿ ಅವ್ರನ್ನ ಡೌಟ್ಸ್ ಕೇಳ್ಕೊಳ್ಳಿ. ಫೆಬ್ರವರಿ 15 ಒಳಗಡೆ ನೀವು ಅಪ್ಲೈ ಮಾಡ್ಕೊಬೋದು. ಈ ಒಂದು ಆಪರ್ಚುನಿಟಿ ಯುಟಿಲೈಸ್ ಮಾಡ್ಕೊಳ್ಳಿ. ಅಥವಾ ಯಾರಿಗಾದರೂ ಬೇಕಾಗಿರೋದು ಅಟ್ಲೀಸ್ಟ್ ಇನ್ಫಾರ್ಮೇಷನ್ ಕೊಡಿ. ಓಕೆನಾ, ವಿಡಿಯೋ ಶೇರ್ ಮಾಡಿದ್ದು ಪರವಾಗಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೊಡಿ. ಈಗ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕೌನ್ಸ್ಲಿಂಗು. ಎಲ್ಲರೂ ಕೇಳ್ತಾ ಇದ್ದೀರಾ, ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ, ಕೌನ್ಸ್ಲಿಂಗ್ ಯಾವಾಗ ಆಗುತ್ತೆ, ಅವರು ಶೆಡ್ಯೂಲ್ ಯಾವಾಗ ಬಿಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಮೆರಿಟ್ ಲಿಸ್ಟನ್ನು ಆಲ್ರೆಡಿ ಬಿಟ್ಟಿದ್ರು. ಮೆರಿಟ್ ಲಿಸ್ಟಲ್ಲಿ ಎಲ್ಲ ಟೋಟಲ್ ಎಲ್ಲರೂ ಇದ್ದರು. ಆ ಕ್ವಾಲಿಫೈಡ್ ಲಿಸ್ಟಲ್ಲಿ ಈಗ ಏನು ಮಾಡಿದ್ದಾರೆ, ಇನ್ನೊಂದು ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ. ಆ ಲಿಸ್ಟಲ್ಲಿ ಓನ್ಲಿ UGC ಕ್ವಾಲಿಫೈಡ್ ಮಾತ್ರ ಬಿಟ್ಟಿದ್ದಾರೆ, ಇನ್ನೆಲ್ಲನೂ ತೆಗೆದುಹಾಕಿದ್ದಾರೆ. ಕ್ವಾಲಿಫೈರ್ ಅವ್ರು ಮಾತ್ರ, ಕ್ವಾಲಿಫೈರಲ್ಲಿ ಎಕ್ಸ್ಪೀರಿಯನ್ಸ್ಡು ಇದ್ದಾರೆ, ಅನ್ಎಕ್ಸ್ಪೀರಿಯನ್ಸ್ಡು ಇದ್ದಾರೆ. ಬಟ್ ಇದು ಯಾವ ಥರ ಕೌನ್ಸ್ಲಿಂಗ್ ಮಾಡ್ತಾರೆ ಅಂತಕ್ಕಂಥದ್ದು ಈಗ ನೆಕ್ಸ್ಟ್, ಈಗ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಏನು ಮಾಡ್ತಾರೆ, ಒಂದು ಶೆಡ್ಯೂಲನ್ನು ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ, ಕಮೆಂಟ್ಸಲ್ಲಿ ಹಾಕ್ತಾ ಇರ್ತೀರಾ ಮೀಟಿಂಗ್ ಯಾವ ರೀತಿ ನಡೆಯುತ್ತೆ ಅಂತೇಳಿ. ಒಂದು ಶೆಡ್ಯೂಲ್ನ ಕೊಡ್ತಾರೆ. ಆ ಶೆಡ್ಯೂಲನ್ನು ನೀವು ನೋಡ್ಕೋಬೇಕು, ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ದಿನ ಅಂತೇಳಿ ನೋಡಿಕೊಂಡು. ಲಿಂಕ್ಸು ಕೂಡ ವೆಬ್ಸೈಟಲ್ಲೇ ಇರುತ್ತೆ. ಆ ಲಿಂಕು ಸಪ್ರೇಟಾಗಿ ಅವರೆಲ್ಲಿ ಕೊಡಲ್ಲ, ವೆಬ್ಸೈಟಲ್ಲೇ ಇರುತ್ತೆ. ಬೇರೆ ಯಾವ ಲಿಂಕನ್ನು ನೀವು ನೋಡೋದಕ್ಕೆ ಹೋಗಬೇಡಿ, ವೆಬ್ಸೈಟಲ್ಲೇ ಲಿಂಕ್ ಇರುತ್ತೆ. ಆ ಲಿಂಕನ್ನು ನೋಡ್ಕೊಳ್ಳಿ. ಆ ಲಿಂಕಲ್ಲಿ ನಿಮ್ಮ ದಿನಗಳಲ್ಲಿ ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಆ ಒಂದು ಸಬ್ಜೆಕ್ಟ್ ದಿನಾನೇ ನೀವು ಅಟೆಂಡ್ ಮಾಡ್ಕೋಬೇಕು. 2 ಸೆಷನ್ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ, ಬೆಳಗ್ಗೆ ಒಂದು ಮತ್ತು ಮಧ್ಯಾಹ್ನ ಒಂದು. ಆ ಒಂದು ಸೆಷನಲ್ಲಿ 400ರಿಂದ 500 ಜನ ಇರುತ್ತೆ. ಅಂದರೆ ಒಂದು ಸೆಷನಲ್ಲಿ 200 to 250 ಇರುತ್ತೆ. ಸೊ ಈ ಥರ ಫಸ್ಟ್ ಸೆಷನಲ್ಲಿ 250, ಸೆಕೆಂಡ್ ಸೆಷನಲ್ಲಿ 250. ಸೊ ಈ ರೀತಿ ಒಂದು ಕೌನ್ಸ್ಲಿಂಗ್ನ ಮುಗಿಸ್ಕೋತಾರೆ, ಬೇಗ ಮುಗಿಸ್ಕೋತಾರೆ. ಕೆಲವೊಂದು ಚಿಕ್ಕ ಸಬ್ಜೆಕ್ಟ್ಸು, ಕಡಿಮೆ ಸಂಖ್ಯೆ ಇರ್ತಕ್ಕಂಥದ್ದನ್ನೆಲ್ಲ ಒಂದು 2-3 ಸಬ್ಜೆಕ್ಟ್ ಒಂದೇ ದಿನದಲ್ಲಿ ಮಾಡಿಬಿಡ್ತಾರೆ ಏನಾ. ಬಟ್ ಇಲ್ಲಿ ಎಲ್ಲರೂ ಕೇಳ್ತಾ ಇರೋ ಮಾಹಿತಿ ಪ್ರಕಾರ ಕೌನ್ಸ್ಲಿಂಗು ಏನೇನು ಕೇಳ್ತಾರೆ ಅಂತ ದಯವಿಟ್ಟು ಸ್ನೇಹಿತರೆ, ಅವ್ರು ಜಾಸ್ತಿ ಮಾತಾಡೋದೇ ಇಲ್ಲ. ಅವ್ರು ಮಾತಾಡೋದಿಷ್ಟೇ, ಏನು ಕೇಳ್ತಾರೆ ಅವರು 1, 2, 3 ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ ಫಸ್ಟ್ನಿಂದ.
ಫಸ್ಟ್ ಅವರು ನಂಬರ್ 1 ಇದ್ದರೆ ನಂಬರ್ 1 ಅಂತೇಳಿ ಹೆಸರು ಕರೀತಾರೆ. ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಕಾಲೇಜ್ ಕೋಡ್ ಹೇಳಿ, ಪಾರ್ಟ್ ಟೈಮ್ ಬೇಕಾ ಫುಲ್ ಟೈಮ್ ಬೇಕಾ ಅಂತ ಹೇಳ್ಬಿಡಿ. ನೀವೇ ಸರ್ ನನಗೆ ಫುಲ್ ಟೈಮ್ ಬೇಕು, ಸರ್ ನನಗೆ ಪಾರ್ಟ್ ಟೈಮ್ ಬೇಕು ಅಂತ ಫಸ್ಟೇ ಹೇಳ್ಬಿಡಿ. ಅವ್ರು ಏನು ಮಾಡ್ತಾರೆ, ನಿಮಗೆ ಅದೇ ಕಾಲೇಜ್ಗೆ ಅಲಾಟ್ ಮಾಡಿಬಿಡ್ತಾರೆ. ಬೇರೆ ಏನೂ ಕೇಳಲ್ಲ ನಿಮ್ಮನ್ನು, ಆ ಡಾಕ್ಯುಮೆಂಟ್ಸ್ ಕೊಡಿ, ಈ ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಏನೂ ಕೇಳಲ್ಲ. ಯಾಕಂದರೆ ನೀವು ಆನ್ಲೈನ್ ಕೌನ್ಸಿಲಿಂಗ್ ಅಟೆಂಡ್ ಮಾಡೋದು. ನೀವು ನಿಮ್ಮ ಹತ್ರ ಇಟ್ಕೋಬೇಕಾಗಿರೋದು ಒಂದೇ, ಒಂದು ಪೆನ್ನು ಒಂದು ಪೇಪರ್ ಇಟ್ಕೊಂಡು ಕಾಲೇಜ್ ಕೋಡ್ ಎಲ್ಲ ಬರ್ಕೊಂಡಿರ್ತೀರಲ್ವಾ, ಕಾಲೇಜು ಮತ್ತು ಕಾಲೇಜ್ ಕೋಡ್ ಎಲ್ಲ, ಕಾಲೇಜ್ ಐ ಡಿ ಎಲ್ಲ ಬರ್ಕೊಂಡಿರ್ತೀರ. ಯಾವ ಕಾಲೇಜ್ ಬೇಕು ಅಷ್ಟೇ, ಅವ್ರು ಕೇಳೋದು ಇಷ್ಟೇ ಕ್ವಶನ್, ಯಾವ ಕಾಲೇಜ್ ಬೇಕು, ಇಂಥ ಕಾಲೇಜು ಇಂಥ ಕೋಡ್ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಪೇಜ್ ಓಪನ್ ಮಾಡ್ತಾರೆ. ಅಲ್ಲಿ ನಿಮ್ಮ ಹೆಸರು ಎಂಟ್ರಿ ಮಾಡಿ ಕ್ಲೋಸ್ ಮಾಡ್ತಾರೆ ಅಷ್ಟೇ. ಟಕ್ಕಂತ ಅವರು ನೆಕ್ಸ್ಟ್ ಸ್ಕಿಪ್ ಮಾಡ್ತಾ ಇರ್ತಾರೆ, ಬೇರೆ ಏನೂ ಮಾತಾಡಲ್ಲ ಅವರು. ನೀವು ಆ ಡಾಕ್ಯುಮೆಂಟ್ ತೋರಿಸಿ, ಈ ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಏನೂ ಕೇಳಲ್ಲ ಅವರು. ಜಸ್ಟ್ ಇನ್ಫಾರ್ಮೇಷನ್ ಕೇಳ್ತಾರೆ, ಯಾವ ಕಾಲೇಜ್ ಬೇಕು, ಫುಲ್ ಟೈಮಾ ಪಾರ್ಟ್ ಟೈಮಾ, ಅಷ್ಟು ಹೇಳಿದ ತಕ್ಷಣ ಓಕೆ ಲಾಕ್ ಫಿಕ್ಸ್ ಅಂತ ನೆಕ್ಸ್ಟ್ ಸ್ಕಿಪ್ ಆಗ್ತಾ ಇರ್ತಾರೆ ಬೇರೆಯವರು. ಮತ್ತು ಇನ್ನೂ ಏನೇನು ಕೇಳ್ತಾರೆ ಅವೆಲ್ಲ ಬೇಡ, ಇಷ್ಟೇ ಕೇಳೋದು, ಬೇರೆ ಏನೂ ಕೇಳಲ್ಲ. ಅದಾದಮೇಲೆ ಒಂದು ಲಿಸ್ಟ್ ಪ್ರಕಟಣೆ ಮಾಡ್ತಾರೆ, ಅದು ಕಾಲೇಜ್ ಅಲಾಟ್ಮೆಂಟ್ ಲಿಸ್ಟು, ಅದನ್ನು ತೊಗೊಂಡೋಗಿ ಕಾಲೇಜ್ಗೆ ಹೋಗಿ ಸಬ್ಮಿಟ್ ಮಾಡೋದು. ಇಂಟರ್ವ್ಯೂ ಅಂದರೆ ಸುಮ್ಮನೆ ಜಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಬೇರೆ ಏನೂ ಇರಲ್ಲ. ನಿಮ್ಮ ರಿಲೆವೆಂಟ್ ಡಾಕ್ಯುಮೆಂಟ್ಸ್ನ ನೀವು ತೋರಿಸ್ಕೊಳ್ಳಿ ಅವ್ರ ಹತ್ರ, ಅಷ್ಟು ಬಿಟ್ಟರೆ ಬೇರೆ ಏನೂ ಇರಲ್ಲ. ಈಗಾಗಲೇ ಹೇಳಿರೋ ಪ್ರಕಾರ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ, ಮತ್ತು ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲರೂ ಜಾಯ್ನ್ ಆಗ್ಬೋದು. ಎಲ್ಲ ಮಾಹಿತಿನೂ ಅದರಲ್ಲಿ ಇರುತ್ತೆ, ಟೆಲಿಗ್ರಾಮಲ್ಲಿ ಹಾಕ್ತೀನಿ, ಮತ್ತು ಅಲ್ಲಿ ರಿಪ್ಲೈ ಕೂಡ ಮಾಡ್ತೀನಿ. ಸಪ್ರೇಟಾಗಿ ಒಂದು ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಿ, ಅದು ಓನ್ಲಿ ಫಾರ್ ಕಾಮರ್ಸ್ ಸ್ನೇಹಿತರೆ, ಓನ್ಲಿ ಫಾರ್ ಕಾಮರ್ಸ್ ಗ್ರ್ಯಾಜುಯೇಟ್ಸ್ಗೆ. ಫ್ಯಾಕಲ್ಟಿಯಲ್ಲಿ ಕಾಮರ್ಸ್ ಇರೋರಿಗೆ ಮಾತ್ರನೇ ವಾಟ್ಸಪ್ ಗ್ರೂಪು. ನಂಬರ್ ಕೂಡ ಹೇಳ್ತೀನಿ ನೋಡ್ಕೊಳ್ಳಿ, 9035778252. ಈ ಒಂದು ನಂಬರಲ್ಲಿ ಲಿಂಕು ಸೆಂಡ್ ಮಾಡಿದ್ದೀವಿ. ಆ ಒಂದು ನೀವು ಲಿಂಕನ್ನು ನೀವು ಓಪನ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ರೆಸ್ಪೆಕ್ಟಬಲ್ ಕಮೆಂಟ್ಸ್ ಮಾಡಿ, ರಿಪ್ಲೈ ಮಾಡ್ತೀನಿ. ಮತ್ತು ಕೌನ್ಸ್ಲಿಂಗು ನೋಡೋಣ, ಇವತ್ತು ಸಾಯಂಕಾಲ ಏನಾದರೂ ಬಿಟ್ಟರೆ ಶೆಡ್ಯೂಲು, ಅದನ್ನು ಕೂಡ ಇನ್ಫಾರ್ಮೇಷನ್ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ನಿಮಗೆ ನಾಳೆಯಿಂದನೇ ಆ್ಯಕ್ಚುಲಿ ಹೇಳಿರೋದವರು 20 to 29 ಅಂತ ಹೇಳಿದ್ದಾರೆ. ಸೊ 20 ಬಿಟ್ಟರೆ ಸಂತೋಷ. ಫಸ್ಟ್ ಡೇ ನನಗೆ ಅನಿಸೋ ಪ್ರಕಾರ ಫಸ್ಟ್ ಡೇನೇ ಕಾಮರ್ಸ್ ಇರ್ಬೋದು ಅಂತ ಅನಿಸುತ್ತೆ, ಯಾಕಂದರೆ ತುಂಬ ಜನ ಇರೋದು ಅದರಲ್ಲೇ ಅಲ್ವಾ. 1368 ಪೋಸ್ಟ್ ಏನೋ ಇದೆ, ಅದೇ ಫಸ್ಟ್ ಇರೋದು. ಅದಾದಮೇಲೆ ಕಂಪ್ಯೂಟರ್ ಸೈನ್ಸ್ ಏನೋ ಇದೆ. ಸೊ ಅದಕ್ಕೇ ಫಸ್ಟ್ ಬರ್ಬೋದು. ಇನ್ನು ಬೇರೆ ಸಬ್ಜೆಕ್ಟ್ಗಳೆಲ್ಲ ನೀವು ಇನ್ ಬಿಟ್ವೀನ್ ಯಾವಾಗಲಾದರೂ ಕೊಡ್ತಾರೆ, ಅದು ಕೂಡ ಶೆಡ್ಯೂಲನ್ನು ನಿಮ್ಗೆ ಕೊಡ್ತೀನಿ. ಗೂಗಲ್ ಮೀಟ್ದು ಲಿಂಕು ಕೂಡ ಅವರು ಕೊಡ್ತಾರೆ, ಅದು ಕೂಡ ನಾನು ಗ್ರೂಪಲ್ಲಿ ಹಾಕ್ತೇನೆ. ಯಾರೂ ಸ್ಕಿಪ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಷನ್ನ ಬೇರೆಯವ್ರಿಗೆ ತಿಳಿಸ್ಕೊಡಿ ಸ್ನೇಹಿತರೆ. ಯೂಸ್ ಆಗಿದ್ರೆ ಜಸ್ಟ್ ಒಂದು ಲೈಕ್ ಅಷ್ಟೇ, ಒಂದೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.